ಸರ್ ನಿಮಗೆ ಅದೇ ಸಿನಿಮಾ ಮಾಡಬೇಕು ಅಂತ ಯಾಕೆ ನಿಮಗೆ ಥಾಟ್ ಬಂತು? ಅಂದರೆ ಒಂದು ಎಕ್ಸ್ಪ್ರೆಷನ್ ಅಂತ ಬಂದರೆ ನಾವೇನೋ ಒಂದು ವಿಷಯನ ಹೇಳಬೇಕು ಅಂತ ಹೋದರೆ ಸೋಷಿಯಲ್ ಕಾಸ್ ವಿಷಯಗೆ ನಾನು ಜಾಸ್ತಿ ಇನಿಷಿಯಲಿ ಹೇಳ್ತಾ ಇದ್ದೆ. ಸೊ ಲೇಟ್ಲಿ ನನಗೇನು ಅನ್ನಿಸ್ತು ಅಂದರೆ ಎವ್ರಿ ಸೋಷಿಯಲ್ ಕಾಸ್ ಅಂತ ತೊಗೊಂಡ್ರೆ ಈಗ ಏನೋ ಒಂದು ಡಾಕ್ಯುಮೆಂಟ್ರಿ ಮಾಡ್ತೀವಿ, ಒಂದೊಂದು ಸೋಷಿಯಲ್ ಕಾಸ್ನ ನಾವು ಅಡ್ರೆಸ್ ಮಾಡ್ಕೊಂಡು ಹೋದರೆ ಅದು ರೈಟ್ ಅಪ್ರೋಚ್ ಅಂತ ನನಗೆ ಅನ್ನಿಸ್ಲಿಲ್ಲ. ಏನಕ್ಕೆ ಅಂದರೆ ನಾವು ಒಂದು ಲಿಮಿಟೆಡ್ ಪ್ರಾಬ್ಲಮ್ನ ನಾವು ಅಡ್ರೆಸ್ ಮಾಡ್ತಾ ಇರ್ತೀವಿ ಯಾವಾಗ ಒಂದು ಪರ್ಟಿಕ್ಯುಲರ್ ಸೋಷಿಯಲ್ ಕಾಸ್ ಅಂತ ತೊಗೊಂಡಾಗ. ಬಟ್ ವೆನ್ ನಾವು ಒಂದು ಸ್ಟೋರಿ ಟೆಲ್ಲಿಂಗ್ ಅಂತ ಬಂತು ಅಂದರೆ ಅದು ಎಮೋಷನ್ಸ್ನ ಟಚ್ ಮಾಡುತ್ತೆ. ಸೊ ಎಮೋಷನ್ಸ್ನ ಟಚ್ ಮಾಡಿದ್ರೆ ಬೇಸಿಕಲಿ ಇಂಡಿವಿಜುವಲ್ಲಿ ಒಂದು ಎಮೋಷನ್ನ ಟ್ಯಾಪ್ ಮಾಡಿದ್ರೆ ಅದು ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ ಮತ್ತು ಅದರದ್ದು ಜನ ಹೇಗೆ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಈಗ ಫಿಲ್ಮ್ ಮೇಕಿಂಗ್ ಈಸ್ ಎ ವೆರಿ ಸ್ಟ್ರಾಂಗೆಸ್ಟ್ ಮೀಡಿಯಮ್. ಸೊ ಸ್ಟೋರಿ ಟೆಲ್ಲಿಂಗ್ ಈಸ್ ಆಲ್ವೇಸ್ ಒಂದು ಸ್ಟ್ರಾಂಗೆಸ್ಟ್ ಮೀಡಿಯಮ್ ಇತ್ತು. ಬಟ್ ಒಂದು ಫಿಲ್ಮ್ ಮೇಕಿಂಗ್ ಅಂತ ಬಂದರೆ ನಾವು ಬೇರೆ ಬೇರೆ ಆರ್ಟ್ ಫಾರ್ಮ್ಸ್ನ ಎಲ್ಲ ಕಂಬೈನ್ ಆಗುತ್ತೆ. ಅಂದರೆ ಮ್ಯೂಸಿಕ್ ಬರುತ್ತೆ, ಮತ್ತು ನಿಮಗೆ ವಾಯ್ಸ್ ಇರುತ್ತೆ, ಮತ್ತು ವಿಜುವಲ್ ಇರುತ್ತೆ, ಮತ್ತು ಎಲ್ಲ ಥರ ಆರ್ಟ್ ಫಾರ್ಮ್ಸ್ ಇರುತ್ತೆ. ಎಲ್ಲ ಥರ ಆರ್ಟ್ ಫಾರ್ಮ್ಸು ಕಮಿಂಗ್ ಟುಗೆದರ್ ಫಾರ್ ಎ ರೀಸನ್. ಅಂದರೆ ಆ ರೀಸನ್ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಫಸ್ಟ್ ಆಫ್ ಆಲ್. ಅದನ್ನು ನಾವು ಅಷ್ಟು ಒಂದು ವಿಷಯನ ಹೇಳಿದಾಗ ಆ ವಿಷಯ ಜನರ ಮನಸ್ಸಿನಲ್ಲಿ ತುಂಬ ಆಳವಾಗಿ ಕೂರುತ್ತೆ. ಸೊ ನನಗನ್ಸಿರೋ ಪ್ರಕಾರ ಅಟ್ ದ ಸೇಮ್ ಟೈಮ್ ಎಂಟರ್ಟೈನಿಂಗ್ ಒಂದು ಫ್ಯಾಕ್ಟರು. ಬಟ್ ನಾನು ನಂಬೋದು ಸಿನಿಮಾ ಅಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಎಕ್ಸ್ಪೀರಿಯನ್ಸ್ನ ಕೊಡೋವಂಥ ಒಂದು ಮೀಡಿಯಮು, ಒಂದು ಸ್ಟ್ರಾಂಗೆಸ್ಟ್ ಮೀಡಿಯಮು. ಮತ್ತು ನನ್ನ ಕೆಲಸ ಸ್ಟೋರಿ ಟೆಲ್ಲರ್ ಆ್ಯಸ್ ಎ ಫಿಲ್ಮ್ ಮೇಕರ್ ಒಂದು ವ್ಯಾಲ್ಯೂಯಬಲ್ ಆಗಿರುತ್ತೆ ಅನ್ನೋದೊಂದು ಉದ್ದೇಶ ಪರ್ಫೆಕ್ಟ್ ಅನ್ನಿಸ್ತು ನನಗೆ. ಮತ್ತು ಸ್ಕಿಲ್ಫುಲಿ ಅಷ್ಟೇ ನಾನು ಒಂದು 10 years ಅದರಲ್ಲಿ ಜರ್ನಿ ಮಾಡಿರೋದ್ರಿಂದ ನಂದು ಸ್ಕಿಲ್ ಸೆಟ್ಸ್ನ ತೊಗೊಂಡ್ರು ಕೂಡ ಡೈರೆಕ್ಷನ್ ಅಂದರೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ನನಗೆ ಸ್ವಲ್ಪ ಅನುಭವ ಇರೋದ್ರಿಂದ ಐ ಥಿಂಕ್ ಡೈರೆಕ್ಷನ್ ಆ್ಯಂಡ್ ರೈಟಿಂಗ್ ನನಗೆ ತುಂಬ ಆಪ್ಟ್ ಅನ್ನಿಸ್ತು. ಸೊ ಆ ಥರ ನಾನು ಫಿಲ್ಮ್ ಮೇಕಿಂಗ್ನ ನಾನು ಮೇಯ್ನಾಗಿ ನಂದು ಲೈಫಲ್ಲಿ ಅಳವಡಿಸ್ಕೊಂಡಿದ್ದು. ಓಕೆ, ಸೊ ಇವಾಗ ನೀವು ನಿಮ್ಮ ಕಥೆನ ಹೇಳೋಕ್ಕೆ ತೊಗೊಂಡಿರೋ ರೂಟು ಸಿನಿಮಾ. ನಿಮ್ಮ ಪ್ರಕಾರ ಈಗಿನ ಆಡಿಯನ್ಸ್ ಹೇಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಸೊ ಏನು ನೋಡ್ತಾರೆ? ನನ್ನ ಪ್ರಕಾರ ಆ್ಯಕ್ಚುಲಿ ಆಡಿಯನ್ಸು ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್ನ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ನಾವು ಒಂದು ಸಾಮಾಜಿಕವಾಗಿ ಒಂದು ವಿಷಯನ ಒಂದು ಹೇಳ್ತೀವಿ ಅಂದರೆ ದೊಡ್ಡ ಸಿನಿಮಾದಲ್ಲಿ ಒಂದು ಅಂಡರ್ ಕರೆಂಟಾಗಿ ಒಂದು ಹೇಳ್ತಾರೆ, ಒಂದು ಸೋಷಿಯಲ್ ಮೆಸೇಜ್ ಕನ್ಸರ್ನ್ಡ್ ಅಂತ ಹೇಳ್ತಾರೆ. ಬಟ್ ನನಗೆ ಮೋಸ್ಟ್ಲಿ ಇಂಟ್ರೆಸ್ಟ್ ಇರೋದೇನಂತ ಅಂದರೆ ಒಂದು ಇಂಡಿವಿಜುವಲಲ್ಲಿ ಒಂದು ಪರ್ಸ್ನಲ್ ಝೋನಲ್ಲಿ ಒಂದು ಕೋರ್ ಎಮೋಷ್ನಲ್ ವ್ಯಾಲ್ಯೂಸ್ ಅಂತ ಇರುತ್ತೆ. ಸೊ ಆ ಒಂದು ಪರ್ಸ್ಪೆಕ್ಟಿವ್ ಆಗಿ ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಹೇಗೆ ನಮ್ಮ ಲೈಫಲ್ಲಿ ಇನ್ನೊಬ್ಬರನ್ನ ಟ್ರೀಟ್ ಮಾಡ್ತೀವಿ, ಮತ್ತು ನಾವು ಹೇಗೆ ಲೈಫ್ನ ಹ್ಯಾಂಡಲ್ ಮಾಡ್ತೀವಿ, ದಿಸ್ ಆಲ್ ಆರ್ ಲೈಕ್ ನಾವು ಅದನ್ನು ಎಲ್ಲೂ ಬುಕ್ಕಲ್ಲೂ ಎಲ್ಲೂ ಇಲ್ಲ. ಬಟ್ ಇದು ಎಲ್ಲರಿಗೂ ಒಂದು ಅನುಭವ ಪ್ರತಿಯೊಬ್ಬರ ಜೀವನಲ್ಲೂ ಇರುತ್ತೆ. ಅದನ್ನು ಕತೆ ರೂಪದಲ್ಲಿ ಹೇಳಿದಾಗ ಪ್ರತಿಯೊಬ್ಬನೂ ಆ ಸಿನಿಮಾನ ನೋಡಬೇಕಾದ್ರೆ ಅದನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾನೆ. ಆವಾಗ ಅವನು ಯೋಚನೆ ಮಾಡೋ ರೀತಿ, ಅವನು ಜನನ ಟ್ರೀಟ್ ಮಾಡೋ ರೀತಿ, ಮತ್ತು ಅವನು ಬದುಕೋ ಶೈಲಿ, ಅದ್ರ ಮೇಲೆ ಅದ್ರ ಪರಿಣಾಮ ಬೀರುತ್ತೆ. ಸೊ ನನ್ನ ಪ್ರಕಾರ ಹೇಳಬೇಕು ಅಂದರೆ ಆ ಎಮೋಷನ್ನ ಟಚ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ನನ್ನ ಫಿಲ್ಮಲ್ಲಿ ಯೂಶ್ವಲಿ ನಾನು ಶಾರ್ಟ್ ಫಿಲ್ಮ್ಸ್ ಆಗಲಿ ಅಥವಾ ಈಗ ದ್ವಿಜ ಅಂತ ಒಂದು ಫಿಲ್ಮ್ಗೆ ನಾನು ಫಸ್ಟ್ ಡೆಬ್ಯೂಟ್ ಫಿಲ್ಮು ಮಾಡಿದ್ದೀನಿ. ಅದರಲ್ಲಿ ಕೂಡ ಒಂದು ಅಷ್ಟು ಇದು ಸರಿ ತಪ್ಪು ಅನ್ನೋದ್ರ ಮಧ್ಯೆ ಅಷ್ಟು ಕ್ಲಾರಿಟಿ ನಾನು ಕೊಡೋಕ್ಕೆ ಹೋಗೋದಿಲ್ಲ. ಏನಕ್ಕೆ ಅಂದರೆ ಆ ರಿಯಲಿಸಮ್ ನನಗೆ ತುಂಬ ಇಂಪಾರ್ಟೆಂಟು. ಅಂದರೆ ನೀವು ಕೇಳಿದ್ರ ಪ್ರಕಾರ ಯಾವ ಥರ ಜನ ಇಷ್ಟಪಡ್ತಾರೆ ಅನ್ನೋದು ನನ್ನ ಪ್ರಕಾರ ತುಂಬ ಅನ್ರಿಯಲಿಸ್ಟಿಕ್ ಫಿಕ್ಷನ್ನು ಮತ್ತು ತುಂಬ ರಿಯಲಿಸ್ಟಿಕ್ ಇರೋ ಸೋಷಿಯಲ್ ಮೆಸೇಜು, ಇದ್ರ ಎರಡರ ಮಧ್ಯ ಒಂದು ಹೈಟೆಂಡ್ ರಿಯಾಲಿಟಿ ಅನ್ನೋ ಒಂದು ಇಟ್ಕೊಂಡು ಮತ್ತು ಅಲ್ಲಿ ರಿಲೇಟಬಿಲಿಟಿನೂ ಕೂಡ ಇರಬೇಕು. ನಾನು ಒಂದು ಕ್ಯಾರೆಕ್ಟರ್ ಮೇಲೆ ನಾನು ಆ್ಯಸ್ ಎ ಆಡಿಯನ್ನು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಎಮೋಷನ್ ಮೇಲೆ ಅಂತ ಅಂದರೆ ಅದು ನನಗೆ ಕನೆಕ್ಟ್ ಆಗಬೇಕು ಆ ಕ್ಯಾರೆಕ್ಟರು. ಅಟ್ ದ ಸೇಮ್ ಟೈಮ್ ನಾನು ಒಂದು ಎಸ್ಕೇಪ್ ಆಗೋದು. ಮತ್ತು ನನ್ನದು ಸಿನಿಮಾದ್ರಲ್ಲಿ ನಾನು ನಂಬೋದೇನಂತ ಅಂದರೆ ನೀವು ನಿಮ್ಮ ತನೂ ಉಳಿಸ್ಕೋಬೇಕು ಸಿನಿಮಾ ನೋಡಬೇಕಾದ್ರೆ. ಕಂಪ್ಲೀಟ್ ಎಸ್ಕೇಪ್ ಆದರೆ ಏನಾಗುತ್ತೆ, ಯಾವಾಗ ಸಿನಿಮಾ ಮುಗಿಯುತ್ತೆ ನಿಮಗೆ ಇಲ್ಯೂಷನ್ ಅನಿಸುತ್ತೆ ಮತ್ತು ನೀವು ರಿಯಾಲಿಟಿಗೆ ಬರ್ತೀರಾ, ಅದು ಅಷ್ಟೇ ಎಫೆಕ್ಟ್ ಆಗೋದಿಲ್ಲ.
ಸೊ ನಾನು ಒಂದು ಟೆನ್ಷನ್ನ ಆ ಟೆನ್ಷನಲ್ಲಿ ನನ್ನ ಸ್ಟೋರಿ ಟೆಲ್ಲಿಂಗ್ನ ನನಗೇನು ಇಂಟ್ರೆಸ್ಟ್ ಅಂದರೆ ನೀವಾಗೇ ಇರಿ ಸಿನಿಮಾ ನೋಡಬೇಕಾದ್ರೆ ನಿಮಗೆ ಗೊತ್ತು ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅಂತ. ಅಟ್ ದ ಸೇಮ್ ಟೈಮ್ ನೀವು ಕ್ಯಾರೆಕ್ಟರ್ ಎಮೋಷನ್ಸ್ನ ನೀವು ತುಂಬ ಡೀಪಾಗಿ ಹೋಗಿದ್ದೀರಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಸಿನಿಮಾ ಆದಮೇಲೂ ನೀವು ಒಂಥರ ಜಂಪ್ ಆಗಲ್ಲ. ಮತ್ತು ಸಿನಿಮಾ ನೋಡೋದಕ್ಕಿಂತ ಮುಂಚೆ ಒಂದು ಸಿನಿಮಾ ನೋಡೋಬೇಕಾದ್ರೂ ಅಲ್ಲಿ ನಿಮಗೆ ಜಂಪ್ ಆಗಲ್ಲ, ಅಲ್ಲಿ ಈಸಿ ಫ್ಲೋ ಇರುತ್ತೆ. ಇಲ್ಲಿ ಹೊರಗಡೆ ಬರಬೇಕಾದ್ರೂ ಈಸಿ ಫ್ಲೋ ಇರುತ್ತೆ. ಅಂದರೆ ನೀವಾಗೂ ಇದ್ದು ಒಂದು ಕ್ಯಾರೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡೋದು, ಒಂದು ರಿಲೇಟಬಿಲಿಟಿ ಕತೆ ಹೇಳೋ ಒಂದು ವಿಧಾನ. ಅಟ್ ದ ಸೇಮ್ ಟೈಮ್ ಹಂಗಂತ ಅದು ತುಂಬ ರಿಯಾಲಿಟಿ ಆಗೂ ಇರಲ್ಲ, ಇಟ್ಸ್ ಎ ಹೈಟೆಂಡ್ ರಿಯಾಲಿಟಿ. ಸೊ ಅಲ್ಲಿ ಆ ಟೆನ್ಷನ್ನ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಈ ಥರ ಸಿನಿಮಾ ನನಗೆ ತುಂಬ ನೋಡೋದಕ್ಕೂ ತುಂಬ ಇಷ್ಟ ಆಗುತ್ತೆ, ಮತ್ತು ನನ್ನ ಕೆಲಸನೂ ವರ್ಕ್ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಓಕೆ, ಅದೇ ದ್ವಿಜ ಅಂತ ಮೂವಿ ಮಾಡಿದ್ದೀರಾ ಅಂತ ಹೇಳಿದ್ರಿ. ನೀವು ಯಾವ ಥರ ಸಿನಿಮಾ ನೋಡ್ತೀರಾ? ಯಾವ ಥರ ಸಿನಿಮಾ ನೋಡಿ ಅಫ್ಕೋರ್ಸ್ ಇನ್ಸ್ಪೈರ್ ಅಂತಲೂ ಹೇಳ್ಬೋದು, ಅಥವಾ ನಿಮಗೆ ಇಷ್ಟ ಆಗಿದೆ ಆ ಸಿನಿಮಾ? ಯಾವ ಥರ ಸಿನಿಮಾ ಆ ಥರ? ಅಂದರೆ ನಾನು ನೋಡೋದು ಎಸ್ಪೆಷಲಿ ನನಗೆ ಶಂಕರ್ ನಾಗ್ ಅಂದರೆ ತುಂಬ ಇಷ್ಟ. ಶಂಕರ್ ನಾಗ್ದು ಫಸ್ಟು ಆಕ್ಸಿಡೆಂಟ್ ಫಿಲ್ಮ್ ಅಂತ ಬಂದಲ್ಲ, ಅದರಲ್ಲಿ ನನಗೆ ಅವರು ತೋರಿಸಿದ್ದು ಬ್ಯಾಂಗ್ಳೂರ್ ಲೈಫ್ ಸ್ಟೈಲು, ಒಂದು ರಿಚ್ ಲೈಫ್ ಸ್ಟೈಲು, ಮತ್ತು ಅಟ್ ದ ಸೇಮ್ ಟೈಮ್ ಒಂದು ಮಿಡಲ್ ಕ್ಲಾಸ್ ಜರ್ನಲಿಸ್ಟ್ ಲೈಫ್ ಸ್ಟೈಲು. ಅದು ಏನು ಅನ್ನಿಸ್ತು ಅಂದರೆ ಆ ಫಿಲ್ಮ್ ನೋಡಿದಾಗ ನನಗೆ ಆ ಟೈಮಲ್ಲೇ ಶಂಕರ್ ನಾಗ್ ಸರು ಒಂದು ರಿಯಾಲಿಟಿನ ತೋರಿಸಿದ್ದಾರೆ. ಅಟ್ ದ ಸೇಮ್ ಟೈಮು ಸ್ವಲ್ಪ ಹೈಟೆಂಡ್ ರಿಯಾಲಿಟಿನ ತೋರಿಸಿದ್ದಾರೆ. ಅಂದರೆ ಯೂಶ್ವಲಿ ನಾವು ಈ ಥರ ಸಿನಿಮಾಗಳನ್ನೆಲ್ಲ ಫಾರಿನ್ ಸಿನಿಮಾಗಳು ಇಟಲಿಲಿ ನೋಡ್ತೀವಿ, ಮತ್ತು ಫ್ರಾನ್ಸಲ್ಲಿ ನೋಡ್ತೀವಿ, ಎಕ್ಸ್ಪ್ರೆಷನಿಸಮ್ ಆಗಿ ಕೆಲವು ಬೇರೆ ಕಂಟ್ರೀಸಲ್ಲೆಲ್ಲ ನೋಡ್ತೀವಿ. ಬಟ್ ಶಂಕರ್ ನಾಗ್ ಸರ್ ಆವಾಗಲೇ ಆಕ್ಸಿಡೆಂಟ್ ಅಂತ ಒಂದು ಸಿನಿಮಾ ಮಾಡಿ ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡಿದರು. ಅದು ಇನ್ನೂ ಬರೋ ಮುಂದಿನ ಪೀಳಿಗೆಗೂ ಕೂಡ ಅದು ಒಂದು ಸ್ಟ್ಯಾಂಡರ್ಡ್ ಆಗಿ ನಿಲ್ಲುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ನನಗೆ ಹಿಂದಿಲಿ ಯಶ್ರಾಜ್ ಅವ್ರದ್ದು ತುಂಬ ಇಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಆ ಒಂದು ಗ್ಲ್ಯಾಮರ್ ಇನ್ನೊಂದು ಅವ್ರದ್ರಲ್ಲಿ ಈಗ ಜಬ್ ತಕ್ ಹೈ ಜಾನ್ ಲಾಸ್ಟ್ ಅವ್ರದ್ದು ತೆಗ್ದಿರೋದ್ರಲ್ಲಿ, ಮತ್ತು ಅವ್ರದ್ದು ಸ್ಟಾರ್ಟಿಂಗ್ ಸಿನಿಮಾದಿಂದ ಲಾಸ್ಟ್ವರೆಗೂ ಅವ್ರದ್ದು ಒಂದೇ ಟೋನ್ ಇಟ್ಕೊಂಡ್ರು. ಆ ಟೋನು ವೀರ್ ಝರಾ ಆಗಲಿ ಅದನ್ನು ತಗೊಂಡು ಒಂದು ಟೋನ್ ಇಟ್ಕೊಂಡ್ರು. ಆ ಟೋನನ್ನು ಅವರು ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿ ಒಂದು ಎಮೋಷನ್ನ ಪೋರ್ಟ್ರೇ ಮಾಡೋದು. ಮತ್ತು ಅಟ್ ದ ಸೇಮ್ ಟೈಮ್ ಈಗ ಡರ್ ಅಂತ ನಾವು ತೊಗೊಂಡ್ರು, ಒಂದು ನಾರ್ಮಲ್ ಲವ್ ಸ್ಟೋರಿ ಅಲ್ಲ, ಇಟ್ಸ್ ಬೇಸಿಕಲಿ ಒಂದು ವೈಲ್ಡ್ ಲವ್ ಸ್ಟೋರಿ. ಅಟ್ ದ ಸೇಮ್ ಟೈಮ್ ನಿಮಗೆ ಕಾಮನ್ ಮ್ಯಾನು ನೋಡೋದಕ್ಕೆ ಒಂದು ವಲ್ಗರ್ ಆಗಿ ಒಂದು ಕೆಟ್ಟದಾಗೇನೂ ಅನಿಸಲ್ಲ. ಮತ್ತು ನನಗೆ ಹಾಲಿವುಡಲ್ಲಿ ಬಂದರೆ ನನಗೆ ಕ್ರಿಸ್ಟೋಫರ್ ನೋಲನ್ ವೆರಿ ಮಚ್ ತುಂಬ ಇಷ್ಟ. ಅವ್ರದ್ದು ಪ್ರತಿ ಸಿನಿಮಾನ ನಾನು ಪದೇ ನೋಡ್ತಾ ಇರ್ತೀನಿ. ಅವ್ರದ್ದು ಫಾಲೋಯಿಂಗಿಂದ ಹಿಡಿದು ಲಾಸ್ಟ್ ಅವ್ರದ್ದು ಟೆನೆಂಟು, ಮತ್ತು ಲಾಸ್ಟ್ ಅವ್ರದ್ದು ಇದನ್ನು ಓಪೆನಮರು, ಅಲ್ಲಿವರೆಗೂ ಕೂಡ ಅವ್ರದ್ದನ್ನು ನಾನು ಫಾಲೋ ಮಾಡಿದ್ದೀನಿ. ಸೊ ಈ ಥರ ನನಗೆ ಸಿನಿಮಾಸ್ಗಳು ಅವರೇ ನನಗೆ ಆ್ಯಕ್ಚುಲಿ ತುಂಬ ಮಾರ್ಟಿನ್ ಸ್ಕೋರ್ಸೆಸಿ ಆಗಲಿ, ಮತ್ತು ಈಗ ರಕ್ಷಿತ್ ಶೆಟ್ಟಿ ಅವರು ಯೋಚನೆ ಮಾಡೋ ವಿಧಾನ ಆಗಲಿ, ತುಂಬ ಹೊಸ ಕನ್ನಡ ಸಿನಿಮಾದಲ್ಲಿ ಬರೋ ನಿರ್ದೇಶಕರನ್ನು ಕೂಡ ನಾನು ಫಾಲೋ ಮಾಡ್ತೀನಿ. ಓಕೆ, ಈಗ ನೀವೊಬ್ಬ ಡೈರೆಕ್ಟರ್, ನಿಮ್ಮ ಆ್ಯಕ್ಟರ್ಸಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾನು ಆ್ಯಕ್ಚುಲಿ ಆ್ಯಕ್ಟರ್ಸ್ ಹತ್ರ ಹೋದಾಗ ನನ್ನ ಹತ್ರ ಒಂದು ಮೌಲ್ಡ್ ಇರುತ್ತೆ ಅಷ್ಟೇ. ನನ್ನ ಪ್ರಕಾರ ಹೇಳಬೇಕು ಅಂದರೆ, ನಾನು ಈಗ ದ್ವಿಜ ಅಂತ ತೊಗೊಂಡ್ರೆ, ಈಗ ಗೋಪಾಲ್ ಹತ್ರ ಲಡ್ಡು ಗೋಪಾಲ್ ಹತ್ರ ನಾನು ಹೋದಾಗ ನನ್ನ ಹತ್ರ ಅಷ್ಟು ವಿಷಯಗಳಿರಲಿಲ್ಲ. ಆ್ಯಕ್ಚುಲಿ ಫೆಡ್ ಮೀ ಲಾಟ್ ಆಫ್ ಇನ್ಫಾರ್ಮೇಷನ್. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಂದರೆ ಇಟ್ಸ್ ಎ ಡಿಸ್ಕಷನ್. ಏನು ಒಂದು ಆ್ಯಕ್ಟರ್ಗೆ ನಾನು ನೋಡೋ ಅಂಥದ್ದು, ಇಟ್ ಈಸ್ ನಾಟ್ ಆ್ಯಕ್ಟರ್, ಈಸ್ ಎ ಹೀರೋ ಬಿಹೈಂಡ್ ದ ಕ್ಯಾಮ್ರಾ. ಆ್ಯಕ್ಚುಲಿ ನಾನು ಯಾವಾಗಲೂ ಹೀರೋಸ್ಗೆ ಏನಂತ ಹೇಳೋದು ಅಂತ ಅಂದರೆ, ನೀವು ಫಿಲ್ಮ್ನ ಹೆಂಗೆ ತೊಗೊಂಡು ಹೋಗ್ತೀರಾ. ಈಗ ಏನಕ್ಕೆ ಅಂದರೆ ನಮಗೆ ತುಂಬ ಲಾಜಿಸ್ಟಿಕ್ಸು ಕೆಲಸಗಳು ತುಂಬ ಇರುತ್ತೆ, ಡೈರೆಕ್ಟರ್ ಕ್ರಿಯೇಟಿವ್ ಅನ್ನೋದಕ್ಕಿಂತನೂ. ಎಲ್ಲರೂ ಈಗ ನಮ್ಮದು ಇಂಡಸ್ಟ್ರಿ, ಎಸ್ಪೆಷಲಿ ಕನ್ನಡ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಎಲ್ಲರೂ ಎಲ್ಲ ಕೆಲಸನೂ ಮಾಡೋವಂಥ ಒಂದು ಇದರಲ್ಲಿದ್ದೀವಿ. ಆದಾಗ ಒಂದು ಹೀರೋ ಅಂತ ಬಂದಾಗ ಅವನು ಕೂಡ ಬರೀ ಕ್ಯಾಮ್ರಾ ಮುಂದೆ ಅವನು ತೋರಿಸೋದಲ್ಲ, ಅವ್ನು ಕ್ಯಾಮ್ರಾ ಹಿಂದೆ ಕೂಡ ಒಂದು ಟೀಮ್ನ ಎಂಕರೇಜ್ ಮಾಡೋದಾಗಲಿ, ಕ್ರಿಯೇಟಿವ್ ಇನ್ಪುಟ್ಸ್ ಕೊಡೋದಾಗಲಿ, ಪ್ರೊಮೋಸ್ಗೆ ಇರೋದಾಗಲಿ, ಮತ್ತು ಸಿನಿಮಾನ ಹೇಗೆ ಮುಂದೆ ತೊಗೊಂಡು ಹೋಗಬೇಕು ಅನ್ನೋದಾಗಲಿ ನಾನು ಒಬ್ಬ ಆ್ಯಕ್ಟರಿಂದ ಓವರಾಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಅಟ್ ದ ಸೇಮ್ ಟೈಮ್ ಕ್ರಿಯೇಟಿವ್ ಅಂತ ಬಂದಾಗ ನಾನು ಜಾಸ್ತಿ ವಿಷಯಗಳನ್ನ ಬರ್ಕೊಂಡಿರಲ್ಲ. ಮೋಸ್ಟ್ಲಿ ಒಬ್ಬ ಆ್ಯಕ್ಟರು ಎಮೋಷನ್ನ ಹೆಂಗೆ ಫೀಡ್ ಮಾಡ್ತಾನಲ್ಲ ಅದ್ರ ಮೇಲೆ ಕತೆ ಇನ್ನೂ ಬೆಟರ್ ಆಗ್ತಾ ಹೋಗುತ್ತೆ. ಸೊ ಬೆಸ್ಟ್ ಆ್ಯಕ್ಟರ್ ವಿಲ್ ಗಿವ್ ಎ ಬೆಸ್ಟ್ ಆ್ಯಕ್ಚುಲಿ ಕ್ರಿಯೇಟಿವ್ ಇನ್ಪುಟ್ಸ್.
ಸೊ ಒಂದು ಸ್ಕ್ರೀನ್ ಪ್ಲೇನ ಇನ್ನೂ ಬೆಟರ್ ಆಗಿ ಮಾಡ್ಬೋದು. ನಾನು ಯಾವಾಗಲೂ ಅಷ್ಟೇ ಸ್ಕ್ರೀನ್ ಪ್ಲೇನ ಓಪನ್ ಎಂಡಿಂಗ್ ಮಾಡ್ಕೋತೀನಿ. ಅಂದರೆ ಅಫ್ಕೋರ್ಸ್ ದ ಕೋರ್ನ ನಾನು ಲಾಕ್ ಮಾಡ್ತೀನಿ, ಬಟ್ ಇನ್ನೂ ಇಂಪ್ರವೈಸೇಷನ್ಗೆ ನಾನು ತುಂಬ ಜಾಗಗಳನ್ನ ಕೊಡ್ತೀನಿ. ಸೊ ಅಲ್ಲಿ ಆ್ಯಕ್ಟರ್ಗೆ ನಾನು ತುಂಬ ಸ್ಪೇಸ್ನ ಎಂಕರೇಜ್ ಮಾಡ್ತೀನಿ. ಬಟ್ ಆ್ಯಕ್ಟರ್ ಅವ್ರ ಕಡೆಯಿಂದ ಬರೋ ಫೀಡ್ಬ್ಯಾಕ್ ಚೆನ್ನಾಗಿದೆ ಅಂದರೆ ಐ ಆಮ್ ವೆರಿ ಮಚ್ ಹ್ಯಾಪಿ. ನೀವೀಗ ಒಬ್ಬ ಡೈರೆಕ್ಟ್ರು, ಪ್ರೊಡ್ಯೂಸರ್, ಆಬ್ವಿಯಸ್ಲಿ ಡೈರೆಕ್ಟ್ರು ಅಂದಮೇಲೆ ಎಲ್ಲ ಕೆಲಸನೂ ಮಾಡಬೇಕಾಗತ್ತೆ ಟೀಮಲ್ಲಿ. ಆ್ಯಕ್ಟಿಂಗ್ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇಲ್ಲ ಆ್ಯಕ್ಟಿಂಗ್ ಆ್ಯಕ್ಚುಲಿ ಇಟ್ಸ್ ಎ ಡಿಫ್ರೆಂಟ್ ಜಾಬ್. ಆ್ಯಕ್ಟಿಂಗ್ ನನಗೆ ಓಕೆ, ಬಟ್ ನನ್ನ ಪ್ಲೇಸ್ನ ನಾನು ಅದನ್ನು ಸರಿ ಮಾಡ್ಕೊಳ್ಳೋದ್ರಲ್ಲಿ ಇದ್ದೀನಿ. ಬಟ್ ಆ್ಯಕ್ಟಿಂಗು ಅಷ್ಟು ಯೋಚನೆ ಮಾಡಿಲ್ಲ. ಸರ್, ಈಗ ದ್ವಿಜ ಅಂತ ಸಿನಿಮಾ ಮಾಡಿದ್ದೀರಾ, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಏನು ನಿಮ್ಮ ಪ್ರಕಾರ? ದ್ವಿಜಾದಲ್ಲಿ 2-3 ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಇದೆ. ಒಂದು ಬಂದುಬಿಟ್ಟು ಈಗ ನಾವು ಒಂದು ಇಂಟರ್ನಲ್ ವಾರ್ ಅಂತ ಒಂದೇನು ಕರಿತೀವಿ, ಒಳಗಡೆ ಒಂದು ಸಂಘರ್ಷ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ. ಅಂದರೆ ಪ್ರತಿಯೊಂದು ಮೂಮೆಂಟಲ್ಲೂ ಅವನು ರೈಟಿಗೆ ಹೋಗ್ಬೇಕಾ, ಲೆಫ್ಟಿಗೆ ಹೋಗ್ಬೇಕಾ, ಮತ್ತು ಡಿಸಿಷನ್ ತೊಗೋಬಾರ್ದು, ಅಥವಾ ಎಸ್ ಆರ್ ನೋ, ಎಲ್ಲ ಟೈಮಲ್ಲೂ ಒಂದು ಡಿಸಿಷನ್ ಮೇಕಿಂಗ್ ಎವ್ರಿ ಡೇ ಇರುತ್ತೆ, ಒಂದು ಸಂಘರ್ಷ ಇದ್ದೇ ಇರುತ್ತೆ. ಆ ಇಂಟರ್ನಲ್ ಒಂದು ಕಾನ್ಫ್ಲಿಕ್ಟನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಇದು ಎಷ್ಟು ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಷ್ಟು ಇಂಟೆನ್ಸ್ ಆಗಿರುತ್ತೆ ಅಂದರೆ, ಹೆಚ್ಚು ಕಮ್ಮಿ ನಾವು ಹೊರಗಡೆ ಏನು ಒಂದು ಫಿಸಿಕಲ್ ಒಂದು ಬ್ಯಾಟಲ್ ಅಂತ ಕರಿತೀವಿ, ಅದಕ್ಕಿಂತ ಆ್ಯಕ್ಚುಲಿ ಒಬ್ಬ ಕಾಮನ್ ಮ್ಯಾನ್ ಇಂಟರ್ನಲ್ ಬ್ಯಾಟಲ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾನು ಅದರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್, ಆ ಒಂದು ಏರಿಯಾದಲ್ಲಿ ನಾನು ಸ್ಟೋರಿ ಟೆಲ್ಲಿಂಗ್ ಹೇಳಬೇಕು ಅಂತ. ದ್ವಿಜಾದಲ್ಲಿ ಅದನ್ನು ನಾವು ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇನ್ನೊಂದು ಸೆಲ್ಲಿಂಗ್ ಪಾಯಿಂಟ್ ಏನಂತ ಅಂದರೆ ಕ್ಲೈಮ್ಯಾಕ್ಸು. ಅಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಜನಕ್ಕೆ ಕ್ಲಾರಿಟಿ ಸಿಗಲ್ಲ, ಬಟ್ ಲೈಫಲ್ಲಿ ಕೂಡ ಯಾರಿಗೂ ಕ್ಲಾರಿಟಿ ಇರಲ್ಲ. ಸೊ ಹಂಗಂತ ಫಿಲ್ಮಲ್ಲಿ ಕ್ಲಾರಿಟಿನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಅಂದರೆ ರಿಯಲಿಸಮ್ಮು ಇರಬೇಕು ಸಿನಿಮಾದಲ್ಲಿ. ರಿಯಲ್ ಲೈಫಲ್ಲಿ ನಮಗೆ ಹೇಗೆ ಕೆಲವು ಕ್ವಶನ್ಸ್ಗಳಿರುತ್ತೆ. ಅಂದರೆ ನಮ್ಮ ಸಂಬಂಧಗಳಲ್ಲಿ ಯಾರು ಸರಿ, ಯಾರು ತಪ್ಪು, ನಮ್ಮ ಸಂಬಂಧಗಳಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅಂತಲೇ ಆ್ಯಕ್ಚುಲಿ ನಮಗೆ ಕ್ಲಾರಿಟಿ ಇರೋಲ್ಲ. ಹಾಗಾದ್ಮೇಲೆ ಫಿಲ್ಮಲ್ಲಿ ನಾವು ಏನಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕ್ಯಾರೆಕ್ಟರ್ಸ್ ಮಾಡ್ತೀವಿ ನನಗೂ ಗೊತ್ತಿಲ್ಲ, ಅದು ನಾನು ನಂಬೋದಿಲ್ಲ. ಅಂದರೆ ಒಂದು ಕ್ಯಾರೆಕ್ಟರ್ ಅಂದಮೇಲೆ ಅದು ಕೆಟ್ಟದು ಒಳ್ಳೆಯದು ಅನ್ನೋದು ಇರೋದಕ್ಕಿಂತ ಅದು ತಾನಾಗೇ ಇರೋ ಒಂದು ಕ್ಯಾರೆಕ್ಟರ್ ಅದಿರುತ್ತೆ. ಪ್ರೊಟಗನಿಸ್ಟ್ಗೆ ಅದು ಕೆಟ್ಟದಾಗ ಕಾಣಿಸ್ಬೋದು, ಪ್ರೊಟಗನಿಸ್ಟ್ ವ್ಯೂ ಪಾಯಿಂಟಿಂದ ಅದು ಪಾಸಿಟಿವ್ ಆಗೋ ನೆಗೆಟಿವ್ ಆಗೋ ಕಾಣಿಸ್ಬೋದು. ಬಟ್ ಒಬ್ಬ ಆಡಿಯನ್ನು ಯಾರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಎಮೋಷನ್ಸ್ನ ನಾನು ಓಪನ್ ಆಗಿ ಇಡೋಕ್ಕೆ ಯಾವಾಗಲೂ ಟ್ರೈ ಮಾಡ್ತೀನಿ. ಅಂದರೆ ಅವ್ರಿಗೆ ಪ್ರೊಟಗನಿಸ್ಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಎಮೋಷನ್ಸ್ನ ಅಂತ ನಾನು ಪುಷ್ ಮಾಡೋಕ್ಕೆ ನಾನು ಆ್ಯಸ್ ಆಫ್ ನೌ ಮುಂದೆ ನನಗೆ ಗೊತ್ತಿಲ್ಲ. ಇವಾಗ ನಾನು ಹೇಳ್ತಾರ ಸ್ಟೋರಿ ಟೆಲ್ಲಿಂಗ್ ಮೆಥಡಲ್ಲಿ ನಾನು ಪ್ರೊಟಗನಿಸ್ಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಅಂತ ನಾನು ಫೋರ್ಸ್ಫುಲಿ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಪ್ರೊಟಗನಿಸ್ಟ್ ಸುತ್ತಲೂ ಒಂದು 2 ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಅವ್ರಿಗೆ ಓಪನ್ನಾಗಿ ಆ ಕ್ಯಾರೆಕ್ಟ್ರೂ ಇಷ್ಟ ಆಗ್ಬೋದು. ಆ ಕ್ಯಾರೆಕ್ಟರ್ ಮುಖಾಂತರ ಒಬ್ಬ ಆಡಿಯನ್ನು ಕಥೆಯನ್ನು ನೋಡಿದಾಗ ಅವನಿಗೆ ಬೇರೆ ಥರನೇ ಆ ಕಥೆ ಅನುಭವ ಕೊಡುತ್ತೆ. ಯಾವಾಗ ಸಿನಿಮಾಯಿಂದ ಹೊರಗಡೆ ಬಂದ ಮೇಲೆ ಒಬ್ರಿಗೆ ಅರ್ಥ ಆಗಿರೋ ಹಾಗೆ ಇನ್ನೊಬ್ರಿಗೆ ಅರ್ಥ ಆಗಿಲ್ದಲೇ ಇರ್ಬೋದು. ಅದೇ ಆ್ಯಕ್ಚುಲಿ ಒಂದು ಡಿಸ್ಕಷನ್ಗೆ ಓಪನ್ ಆಗುತ್ತೆ. ಅದು ನನಗೆ ತುಂಬ ಎಂಕರೇಜಿಂಗ್ ಆಗಿರುತ್ತೆ. ಏನಕ್ಕೆ ಅಂದರೆ ದ್ವಿಜಾನ ನಾವು ಕೆಲವು ಇಂಟರ್ನಲ್ ಟೆಕ್ನಿಷಿಯನ್ಸು ಒಂದು ನೋಡಿದ್ವಿ ಇಲ್ಲ, ಅಲ್ಲಿ ಏನಾಗಿದ್ದು ಅಂತ ಅಂದರೆ ಕೆಲವರು ಹೇಳೋ ವಿಷಯಗಳು ಇನ್ನೊಬ್ಬರು ಹೇಳೋ ಫೀಡ್ಬ್ಯಾಕಿಗೂ ಭಾರಿ ವ್ಯತ್ಯಾಸಗಳಿತ್ತು. ಆವಾಗ ನನಗೆ ಅರ್ಥ ಆಗ್ತಾಯಿತ್ತು ನಾವು ಒಂದು ಕಡೆ ಸಕ್ಸೀಡ್ ಆಗಿದ್ದೀವಿ, ನಾವು ಏನನ್ನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಸೊ ಕ್ಲೈಮ್ಯಾಕ್ಸಲ್ಲಿ ಅದನ್ನು ಅಚೀವ್ ಮಾಡೋದು ತುಂಬ ಕಷ್ಟ. ಏನಕ್ಕೆ ಅಂದರೆ ಈಗ ಈ ಥರ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ಸ್ಟೋರಿನ ಇಂಟ್ರೆಸ್ಟಿಂಗ್ ಮಾಡಬೇಕು ಅಂದರೆ ತುಂಬ ಪರ್ಸ್ಪೆಕ್ಟಿವ್ನ ನಾವು ಓಪನ್ ಅಪ್ ಮಾಡ್ಕೊಬಿಡ್ತೀವಿ. ಏನಕ್ಕೆ ಅಂದರೆ ತುಂಬ ಪರ್ಸ್ಪೆಕ್ಟಿವ್ ಇದ್ದಷ್ಟು ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೆ ಬರ್ತಾ 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 ಸೆಕೆಂಡ್ ಹಾಫಲ್ಲಿ ಅಂದರೆ ಆ ಪರ್ಸ್ಪೆಕ್ಟಿವ್ ಹೆಂಗೂ ಓಪನ್ ಮಾಡೋದು ಮಾಡಿಬಿಡ್ತೀವಿ. ಅದಾದಮೇಲೆ ಅದಕ್ಕೆ ನಾವು ಜಸ್ಟಿಫಿಕೇಷನ್ ಕೊಡಲಿಲ್ಲ ಅಂದರೆ ಜನಕ್ಕೆ ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಅನಿಸುತ್ತೆ. ಸೊ ಅಲ್ಲಿ ನೀವು ಜಸ್ಟಿಫಿಕೇಷನ್ನು ಕೊಡಬೇಕು, ಮತ್ತು ಆ ಎಲ್ಲ ಪರ್ಸ್ಪೆಕ್ಟಿವ್ನು ನೀವು ಕರೆಕ್ಟಾಗಿ ಕೂರಿಸ್ಬೇಕು ಕ್ಲೈಮ್ಯಾಕ್ಸಲ್ಲಿ. ಅದು ತುಂಬ ಚಾಲೆಂಜಿಂಗು. ತುಂಬ ಡೈರೆಕ್ಟರ್ಸ್ ಏನು ಮಾಡ್ತಾರೆ ಅಂದರೆ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಏನೋ ಒಂದು ಈಸಿ ಆನ್ಸರ್ ಕೊಟ್ಬಿಡ್ತಾರೆ, ಏನೋ ಒಂದು ಮೆಂಟಲ್ ಇಶ್ಯೂಸ್ ಕೊಡ್ತಾರೆ, ಅಥವಾ ರಾಂಗ್ ನರೇಟಿವ್ ಫಾರ್ಮೇಟಲ್ಲಿ ಎಲ್ಲ ಹೇಳಿದ್ದೆಲ್ಲ ಸುಳ್ಳು, ಕನಸು, ಅದೆಲ್ಲ ನಿಜ ಅಲ್ಲ, ಇದು ಫಿಕ್ಷನ್, ಅವ್ನು ಕಾಲ್ಪನಿಕ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ಒಳ್ಳೆ ಥರ ಹೇಳೋ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಭಾವನೆ. ಏನಕ್ಕೆ ಅಂದರೆ ಒಬ್ಬ ರೆಸ್ಪಾನ್ಸಿಬಲ್ ಸ್ಟೋರಿ ಟೆಲ್ಲರು ಫಾಲ್ಸ್ ನರೇಟಿವ್ನ 2 hours ಹೇಳಿಸಿ ಇನ್ವೆಸ್ಟ್ ಮಾಡಿಸಿ ಅದು ಎಲ್ಲ ಸುಳ್ಳು, ಅದು ಒಂದು ಕನಸೆ, ಅದು ಕಾಲ್ಪನಿಕ ಅನ್ನೋದು ಆಡಿಯನ್ಸ್ಗೆಲ್ಲ ಒಂದು ಕಡೆ ಹರ್ಟ್ ಆಗುತ್ತೆ. ಸೊ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಒಂದು ಪರ್ಸ್ಪೆಕ್ಟಿವ್ನ ಓಪನ್ ಮಾಡಬಾರ್ದು. ಓಪನ್ ಮಾಡಿದ್ರೆ
ಅದನ್ನು ಕೂರ್ಸೋಕ್ಕಾಗಲ್ಲ ಅನ್ನೋದು ತುಂಬ ಚಾಲೆಂಜಿಂಗು. ಬಟ್ ದ್ವಿಜಾದಲ್ಲಿ ಕೂತಿದೆ ಅನ್ನೋದು ತುಂಬ ದೊಡ್ಡ ವಿಷಯ. ಅಂದರೆ ಒನ್ಸ್ ಇನ್ ಮೆನಿ ಫಿಲ್ಮ್ಸ್ ಈ ಥರ ಆಗುತ್ತೆ. ನಮಗೂ ಸ್ಕ್ರಿಪ್ಟ್ ಸ್ಟೇಜಲ್ಲಿ ಬರೆದಾಗ ಅದು ಕೂರುತ್ತೋ ಇಲ್ವೋ ಅನ್ನೋದು ಎಡಿಟಿಂಗ್ ಆಗೋವರೆಗೂ ನಮಗೆ ಅದರದ್ದು ಸಿಗ್ತಾ ಇರಲಿಲ್ಲ, ಅದು ಕೂರುತ್ತೋ ಇಲ್ವೋ ಅಂತ. ಬಟ್ ಅದು ಕೂತಿರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ಮತ್ತು ಅದೊಂದು ವ್ಯಾಲಿಡೇಟ್ ಮಾಡುತ್ತೆ, ಅಂದರೆ ನಮ್ಮ ಎಬಿಲಿಟಿನ ಅದೊಂದು ವ್ಯಾಲಿಡೇಟ್ ಮಾಡುತ್ತೆ. ಸೊ ಹಾಗಾಗಿ ಯಾವ ಆ್ಯಂಗಲಲ್ಲಿಂದ ನೋಡಿದ್ರೂ ಕೂಡ ನಾವು ಒಂದು ವಿಭಿನ್ನವಾಗಿ ಈ ಚಿತ್ರ ಕಾಣುತ್ತೆ. ಮೊದಲನೇ ಸಲ ನೋಡಿದಾಗ ಅರ್ಥ ಆಗ್ಬೋದು, ಎರಡನೇ ಸಲ ನೋಡಿದಾಗ ಇನ್ನೊಂದು ಥರ ಅರ್ಥ ಆಗ್ಬೋದು, ಮತ್ತು ನಿಮ್ಮ ಪಕ್ಕದಲ್ಲಿರೋರಿಗೆ ಒಂಥರ ಅರ್ಥ ಆಗಿರ್ಬೋದು, ನಿಮ್ಗೊಂಥರ ಅರ್ಥ ಆಗಿರ್ಬೋದು. ಹಾಗಾಗಿ ಈ ಕತೆ ತುಂಬ ವಿಷಯಗಳನ್ನ ಇಟ್ಕೊಂಡಿರೋ ಕತೆ. ಈ ಥರ ಇಂಟರ್ನೆಟ್ ಟೈಮ್ಸಲ್ಲಿ ತುಂಬ ಸಲ ನೋಡೋ ಅಂಥ ಸಿನಿಮಾ ಇವಾಗ ಇರೋದ್ರಿಂದ ಈ ಥರ ಸಿನಿಮಾಗಳನ್ನ ನಾವು ತುಂಬ ಸತಿನೂ ನೋಡೋ ಅವಕಾಶ ಇರುತ್ತೆ. ಅಂದರೆ ಇಂಟರ್ನೆಟ್ಟಲ್ಲಿ ನೀವು ಮಲ್ಟಿಪಲ್ ಟೈಮ್ಸ್ನ ನೀವು ವಾಚ್ ಮಾಡ್ಬೋದು. ಅವಾಗೇನಾಗುತ್ತೆ, ಎಷ್ಟು ಸಲ ನೋಡ್ತೀವಿ ಅಷ್ಟು ಅನುಭವ ಬೇರೆ ಬೇರೆ ಥರ ಕೊಟ್ಟಷ್ಟು ಜನ ರಿಪೀಟೆಡ್ ಆಗಿ ನೋಡೋ ಅನ್ನೋ ಒಂದು ಇದು ಆಗುತ್ತೆ. ಹಾಗಾಗಿ ದ್ವಿಜಾ ಫಿಲ್ಮಲ್ಲಿ ನಾವು ಒಂದು ರೀತಿಯ ಸಕ್ಸಸ್ನ ನಾವು ನೋಡ್ಬೋದು ಅಂತ ನಮ್ಮ ಅನಿಸಿಕೆ.